ಇನ್ನು ಬೆಂಗಳೂರಿನ ಟ್ರಾಫಿಕ್ ವಿಚಾರ ಸಾಕಪ್ಪ ಸಾಕು ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಏನ್ರಿ ಯಾವ್ಯಾವ ಗಲ್ಲಿಗಳಲ್ಲೂ ಕೂಡ ಟ್ರಾಫಿಕ್ ಆಗುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದೇನು ಕತೆನೋ ಬೆಂಗಳೂರು ಗೊತ್ತಾಗ್ತಿಲ್ಲ. ಸೊ ವಿಶ್ವದಲ್ಲೇ ಈಗ ಟಾಪ್ ಸೆಕೆಂಡಲ್ಲಿ ಅಂತೆ. ದೇಶದಲ್ಲೇ ನಂಬರ್ 1 ಬೆಂಗಳೂರಿನ ಟ್ರಾಫಿಕ್. ದೇಶದಲ್ಲೇ ನಂಬರ್ 1 ಈಗ. ಮೆಕ್ಸಿಕೋ ನಂತರ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಅನ್ನುವಂಥದ್ದು ಈಗ ಸರ್ವೆಯಲ್ಲಿ ತಿಳಿದು ಬರ್ತಾ ಇದೆ. ಪ್ರಯಾಣದ ಸಮಯವನ್ನು ಆಧರಿಸಿ ನಡೆದಿರುವಂಥ ಸರ್ವೆ ಇದು. ಟಾಮ್ ಟ್ರಾಫಿಕ್ ಇಂಡೆಕ್ಸ್ನಲ್ಲಿ ಬಯಲಾಗಿರೋದು 2025ರ ಟ್ರಾಫಿಕ್ನ ಆಧರಿಸಿ ಸಿದ್ಧಪಡಿಸಿರುವಂಥ ಸರ್ವೆಯಲ್ಲಿ ಬೆಂಗಳೂರು ಪ್ರಪಂಚದಲ್ಲೇ 2ನೇಯದ್ದು ಟ್ರಾಫಿಕ್ ಜಾಮ್ನಲ್ಲಿ. ಈ ಟ್ರಾಫಿಕ್ನಲ್ಲಿ ನೀವು ತೆರಳುವಂಥ ಸಮಯ ಏನಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅದರ ಆಧಾರದ ಮೇಲೆ ಇದನ್ನು ಲೆಕ್ಕ ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರಪಂಚದಲ್ಲೇ 2ನೇ ಸ್ಥಾನ, ದೇಶದಲ್ಲೇ ನಂಬರ್ 1 ಟ್ರಾಫಿಕ್ನಲ್ಲಿ ನಾವು. ಇನ್ನೂ ಯಾವ್ಯಾವ್ದ್ರಲ್ಲಿ ನಂಬರ್ 1 ಆಗ್ತೀವೋ ಏನು ಕಥೆನೋ. ಟ್ರಾಫಿಕ್ ಕಿರಿಕಿರಿ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಅನುಭವಿಸಿರ್ತೀವಿ. ಈಗ ವಿಶ್ವದಲ್ಲೇ 2ನೇ ನಗರ, ಟ್ರಾಫಿಕ್ ಹೆಚ್ಚಾಗಿರುವಂಥ ನಗರಗಳಲ್ಲಿ ಬೆಂಗಳೂರು ಕೂಡ 2ನೇದು ಅನ್ನುವಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲನೇ ಸ್ಥಾನವನ್ನು ಮೆಕ್ಸಿಕೋ ಪಡೆದುಕೊಂಡಿದೆ, 2ನೇ ಸ್ಥಾನವನ್ನು ಬೆಂಗಳೂರು ಪಡೆದುಕೊಂಡಿರುವಂಥದ್ದು. ವಿಶ್ವದ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವಂಥ ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಟಾಮ್ ಸಂಸ್ಥೆ ಅನ್ನುವಂಥದ್ದು. ಅಂದರೆ ಒಂದು ಸರ್ವೆಯನ್ನು ಮಾಡಿ, ಸರ್ವೆ ನಂತರ ಬಿಡುಗಡೆ ಮಾಡಿರುವಂಥ ಟ್ರಾಫಿಕ್ ಇಂಡೆಕ್ಸ್ ಏನಿದೆ ಇದರ ವರದಿಯ ಆಧಾರದಲ್ಲಿ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ಇದು 2025ರಲ್ಲಿ ಬೆಂಗಳೂರಿನ ಸರಾಸರಿ ಸಂಚಾರ ದಟ್ಟಣೆ 74.4% ಇತ್ತು. ಈಗ ಅದು ಮತ್ತಷ್ಟು 1.5%, 1.7% ಹೆಚ್ಚಳ ಆಗಿರುವಂಥದ್ದು. ಅಂದರೆ ಇನ್ನು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ, ಅಂದರೆ ಈಗ ನೋಡಿ, ಈಗ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆಯಲ್ಲಿದ್ದೇನೆ. ಇಲ್ಲೂ ಕೂಡ ಟ್ರಾಫಿಕ್ ಕಿರಿಕಿರಿ ಯಾವಾಗಲೂ ಕೂಡ ಇರುತ್ತೆ, ಹೆಚ್ಚಾಗಿರುತ್ತೆ. ಇನ್ನು ಏನು ಸಂಸ್ಥೆ ಈ ಸರ್ವೆಯನ್ನು ಮಾಡಿದೆ, ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮೂಲಸೌಕರ್ಯದ ಒತ್ತಡ, ಅಂದರೆ ರಸ್ತೆಗಳಲ್ಲಿ ಮೂಲಸೌಕರ್ಯದ ಒತ್ತಡ ಆಗಿರ್ಬೋದು, ನಿರಂತರ ಕಾಮಗಾರಿಗಳು, ಅಂದರೆ ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲಂದರಲ್ಲಿ ಕಾಮಗಾರಿಗಳನ್ನು ಮಾಡಿರ್ತಾರೆ. ಆ ಕಾಮಗಾರಿಗಳಿಂದ, ನಿಧಾನಗತಿಯ ಕಾಮಗಾರಿಗಳಿಂದಲೂ ಕೂಡ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು. IT-BT ಅಭಿವೃದ್ಧಿ ವಿಚಾರದಲ್ಲಿ ಇಡೀ ಜಗತ್ತಿನ ಗಮನ ಸೆಳೆದಿರುವ ಬೆಂಗಳೂರು ಇದೀಗ ಅಪಖ್ಯಾತಿಗೆ ಉಂಟಾಗಿದೆ. ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ನಗರಗಳ ಪೈಕಿ ನಮ್ಮ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದು ಅಪಖ್ಯಾತಿಗೆ ಒಳಗಾಗಿದೆ. ಸದ್ಯ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಏರ್ಪೋರ್ಟ್ಗೆ ಹೋಗುವಂತಹ ರಸ್ತೆ. ಹೆಬ್ಬಾಳದಿಂದ ನೇರವಾಗಿ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಕೊಡುವಂತಹ ರಸ್ತೆಯಲ್ಲಿ ಸುಮಾರು ಟ್ರಾಫಿಕ್ ಉಂಟಾಗುತ್ತೆ. ಪ್ರತಿನಿತ್ಯ ಕೂಡ ಇಂಥದ್ದೇ ಸಮಸ್ಯೆ. ನಿಧಾನಕ್ಕೆ ವೆಹಿಕಲ್ಸ್ಗಳ ಮೂವ್ಮೆಂಟ್ ಆಗುತ್ತೆ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಸೊ ಹೀಗೆ ಏರ್ಪೋರ್ಟ್ಗೆ ಹೋಗುವಂತಹ ಪ್ರಯಾಣಿಕರು ನಿತ್ಯಲೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೇಶದ ನಾನಾ ನಗರಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಪ್ರಯಾಣಿಕರಿಗೆ ಮತ್ತು ವಿದೇಶಿ ಪ್ರಯಾಣಿಕರು ಕೂಡ ಇದೇ ಟ್ರಾಫಿಕ್ನಲ್ಲಿ ಸಿಲುಕಿ ನರಕವನ್ನು ಅನುಭವಿಸುವಂಥ ಸ್ಥಿತಿ ಪ್ರತಿನಿತ್ಯಲೂ ಕೂಡ ಆಗುತ್ತೆ. ಟಾಮ್ ಸಂಚಾರ ಸೂಚ್ಯಂಕ ವರದಿಯಲ್ಲಿ ಬೆಂಗಳೂರು ಇಡೀ ವಿಶ್ವದಲ್ಲಿಯೇ 2ನೇ ಅತ್ಯಂತ ಜನದಟ್ಟಣೆಯ ನಗರ ಅಂತ ಹೇಳಿ ಇದೀಗ ಆ ಒಂದು ವರದಿಯಲ್ಲಿ ಬಹಿರಂಗ ಆಗಿದೆ. ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ 36 ನಿಮಿಷ 9 ಸೆಕೆಂಡನ್ನು ತೆಗೆದುಕೊಳ್ಳುತ್ತೆ. ಪೀಕ್ ಅವರ್ಗಳಲ್ಲಿ, ಅದು ಬೆಳಗ್ಗಿನ ಸಮಯದಲ್ಲಾದರೆ 14.6 ಕಿಲೋಮೀಟರ್ ವೇಗದಲ್ಲಿ, ಅದರ ಕ್ರಮೇಣ ಏನಿದೆಯಲ್ಲ ಅದು ತುಂಬ ಕಡಿಮೆ. 1 ಗಂಟೆಗೆ ಕೇವಲ 14.6 ಕಿಲೋಮೀಟರ್ನಷ್ಟು ಮಾತ್ರ ವೇಗವನ್ನು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ನಗರಗಳ ಪೈಕಿ ಮೆಕ್ಸಿಕೋ ಮೊದಲ ಸ್ಥಾನವನ್ನು ಪಡೆದರೆ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದು ಒಂದು ರೀತಿಯಲ್ಲಿ ಅಪಖ್ಯಾತಿಗೆ ಒಳಗಾಗಿದೆ. ಅಲ್ಲೆಲ್ಲಿ ವೆಹಿಕಲ್ಸ್ಗಳನ್ನು ನಿಲ್ಲಿಸೋದಾಗಲಿ ಅಥವಾ ಏನು ಒಂದಿಷ್ಟು ಗಲಾಟೆಗಳು ಆಗಿ ಮಧ್ಯದಲ್ಲೇ ರಸ್ತೆಗಳನ್ನು ನಿಲ್ಲಿಸ್ಕೊಳ್ಳುವಂಥದ್ದು, ಅಥವಾ ರಸ್ತೆಯ ಬೇರೆ ಬೇರೆ ಸಮಸ್ಯೆಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಜನದಟ್ಟಣೆ, ಹೀಗೆ ನಾನಾ ವಿಚಾರಗಳಿಗೆ ಬೆಂಗಳೂರು ನಗರದ ರಸ್ತೆಗಳು ಟ್ರಾಫಿಕ್ನಿಂದಲೇ ತುಂಬಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ಇದೀಗ ಅತಿ ಹೆಚ್ಚು ಟ್ರಾಫಿಕ್ ಆಗುವಂತಹ ನಗರಗಳ ಪೈಕಿ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಪಡೆದು ಅಪಖ್ಯಾತಿಗೆ ಒಳಗಾಗಿದೆ. ಇಷ್ಟು ದಿನ ಇಡೀ ಜಗತ್ತಿನ ಗಮನ ಸೆಳೆದಿರೋದು ಅಭಿವೃದ್ಧಿ, IT-BT ಜೊತೆಗೆ ನಾನಾ ವಿಚಾರಗಳಿಗೆ. ಆದರೆ ಇವತ್ತು ಅಪಖ್ಯಾತಿಗೆ ಒಳಗಾಗಿರೋದು ಟ್ರಾಫಿಕ್ನ ಸಮಸ್ಯೆಯಿಂದಾಗಿ. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು. ಜನಸಂಖ್ಯೆ ಮತ್ತು ವೆಹಿಕಲ್ ಪಾಪ್ಯುಲೇಷನ್ ಆಧಾರದ ಮೇಲೆ ಸಾಕಷ್ಟು ವೆಹಿಕಲ್ ಆಲ್ರೆಡಿ ಇದೆ ಬೆಂಗಳೂರು ಸಿಟಿಯಲ್ಲಿ. ಆದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಅವೈಲಬಲ್ ರಿಸೋರ್ಸಸಲ್ಲಿ ಮತ್ತು ಅವೈಲಬಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಮತ್ತು ಅವೈಲಬಲ್ ಮ್ಯಾನ್ ಪವರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡಿ ಮೇನ್ ಉದ್ದೇಶ ನಮ್ಮದು ಅಂದರೆ
ಮೂಮೆಂಟ್ ಇರ್ತಿರಬೇಕು. ಯಾವ ಯಾವ ಕಂಡೀಷನಲ್ಲಿ ಫ್ರೀ ಮೂಮೆಂಟ್ಗೆ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ವೈಲೇಷನ್ ಕೇಸಸ್ ಮಾತ್ರ ನಾವು ಮಾಡಬೇಕು ಅಂತ. ಅದೂ ನಾನ್ ಪೀಕ್ ಅವರಲ್ಲಿ. ಪೀಕ್ ಅವರಲ್ಲಿ ನಮ್ಮದು ಮೇನ್ ಎಂಫಸಿಸ್, ನಮ್ಮದು ಸ್ಟ್ರೆಸ್ ಮೇನ್ ಇರ್ತದೆ. ಗಾಡಿ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರಬೇಕು. ಜನ ಬೆಳಗಿನ ಜಾವ ಅವ್ರವ್ರ ಸ್ಕೂಲ್, ಕಾಲೇಜ್, ಆಫೀಸ್ ಅಲ್ಲಿ ಟೈಮ್ಲಿ ರೀಚ್ ಆಗಬೇಕು. ಅದೇ ರೀತಿ ಸಂಜೆ ಹೊತ್ತಿಗೆ ಅವ್ರ ಮನೆಗೆ ಹೋಗಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ನಮ್ಮ ಟ್ರಾಫಿಕ್ ಅವರು ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸರ್, ಇದು ಕೀರ್ತಿನ ಅಪಕೀರ್ತಿನ ಸರ್? ಅಲ್ಲ, ಇದು ಸಹಜವಾಗಿ ಯಾವುದು ಒಂದು ದೊಡ್ಡ ಸಿಟಿಯಲ್ಲಿ ಇದು ಡೆವಲಪ್ಮೆಂಟ್ದು ಒಂದು ನಾವು ಸಿಂಬಲ್ ಇರ್ಬೋದು. ಡೆವಲಪ್ಮೆಂಟ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಸ್ ಜನಸಂಖ್ಯೆ. ಪಾರ್ಟ್ಲಿ ವಿ ಅಗ್ರಿ ಆ ವಿಚಾರದಲ್ಲಿ. ಯಾಕೆಂದರೆ ಮೆಟ್ರೋ ಕಾಮಗಾರಿಗಳು ನಡೀತಾ ಇದೆ, ಕೆಲವು ಕಡೆಗಳಲ್ಲಿ ಇನ್ನೂ ಕೂಡ ರೋಡ್ ಸರಿಯಾಗಿಲ್ಲ, ಇವೆಲ್ಲವೂ ಕೂಡ ಇದೆ ನಿಮ್ಮ ಕಾಮಗಾರಿ. ಬಟ್ ರೋಡ್ನ ವಿಚಾರದಲ್ಲಿ ಇದೆಯಲ್ಲ, ತಗ್ಗು ಗುಂಡಿಗಳು ಕೂಡ ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇದೆ. ಕಾರಣ ಅವ್ನು ನಿಲ್ಲಿಸಿ ಹೋಗ್ತಾನೆ ರೀ, ಹಿಂದ್ಗಡೆ ಫುಲ್ ಜಾಮ್ ಆಗ್ತಾ ಇರುತ್ತೆ, ಸ್ಲೋ ಡೌನ್ ಆಗುತ್ತೆ. ರೋಡ್ಗಳು ಕ್ಲಿಯರ್ ಆಗಿದ್ರೆ ಸ್ಮೂತಾಗಿ ಹೋಗ್ತಾ ಇರುತ್ತೆ. ನಿಮ್ಮದು ಬರೀ ಕಾಮಗಾರಿದಷ್ಟೇ ಅಲ್ಲ, ರೋಡ್ಗಳದ್ದು ಸಮಸ್ಯೆ ಇದೆ. ಎಲ್ಲ ಏನಾಗುತ್ತೆ, ಫುಟ್ಪಾತ್ಗಳ ಮೇಲೆ ಅಂಗಡಿಗಳನ್ನು ಹಾಕೊಂಡು ಕೂತಿದ್ದಾರೆ, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ವೈಡನ್ ಇರುತ್ತೆ, ಗಾಡಿಗಳನ್ನು ನಿಂತ್ಕೊಳ್ತಾರೆ ಪಾರ್ಕಿಂಗಿಗೆ. 20 ಫೀಟ್ ಫಾರ್ ಎಕ್ಸಾಂಪಲ್ 20 ಫೀಟ್ ಇದ್ದಿದ್ದು 15 ಫೀಟಿಗೆ ಬರುತ್ತೆ. ಗಾಡಿಗಳು ಹೆಂಗೆ ಮೂವ್ ಆಗುತ್ತೆ?